ಎಷ್ಟು ಪ್ರೌಡ್ ಫೀಲ್ ಆಗುತ್ತಲ್ಲ. ಒಂದು ಲೆಗೆಸಿನ ನಾನ್ ಮುಂದಕ್ಕೆ ಅಷ್ಟೇ ತೂಕವಾಗಿ ತಗೊಂಡು ಹೋಗ್ತಾ ಇದ್ದೀನಿ, ಮತ್ತದನ್ನ ಇನ್ನೊಬ್ರಿಗೆ ಪಾಸ್ ಆನ್ ಮಾಡ್ತಾ ಇದ್ದೀನಿ ತುಂಬಾ ತೂಕವಾಗಿ. ಖಂಡಿತ ಇಟ್ಸ್ ಸ್ಯಾಟಿಸ್ಫ್ಯಾಕ್ಟಿಂಗ್. ತುಂಬ ಒಳ್ಳೆ. ಅಯ್ಯೋ, ನನ್ನ ಸ್ಟೂಡೆಂಟ್ ಅಲ್ಲಿ ಅದೇ ಈಗ ಇಸ್ರೇಲಲ್ಲಿ ಒಬ್ಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ. US ಅಲ್ಲಿ ಸುಮಾರು ಜನ ಇದ್ದಾರೆ. ಸೊ ಈ ರೀತಿಯೆಲ್ಲ ಆದಾಗ ನಮ್ಗೆ ಖಂಡಿತ ಸಂತೋಷ ಆಗುತ್ತೆ. ಬಟ್ ಇನ್ನೂ ಸಂತೋಷ ಯಾವಾಗ ಆಗುತ್ತೆ ಅಂದರೆ ಆ ಕಂಟಿನ್ಯೂಟಿ ನಮ್ಮ ದೇಶದಲ್ಲೇ ಇದ್ದರೆ, ಎಲ್ಲೋ ಈಗ ವಿದೇಶಕ್ಕೆ ಪ್ರತಿ ಸತಿ ನಾವು ಹೋಗಿ ನೋಡೋಕ್ಕಾಗಲ್ಲ. ಈಗ ಲಕ್ಕಿಲಿ ಇಂಟರ್ನೆಟ್ಟು ಈ ಸೋಷಿಯಲ್ ಮೀಡಿಯಾಯಿಂದ ನೋಡ್ಬೋದು. ಇಲ್ಲೇ ಇದ್ದಾಗ ನಾವು ಆ ಸಂದರ್ಭದಲ್ಲಿ ಅಲ್ಲಿದ್ದು ಆಶೀರ್ವಾದ ಮಾಡಿದಾಗ ಇನ್ನೂ ಸಮಾಧಾನ. ಹೇಗಿದೆ ಅವಕಾಶಗಳು ಮತ್ತು ಫೈನಾನ್ಷಿಯಲಿ ಸರ್ವೇ ಆಗ್ಬೋದು ಒಬ್ಬ ನೃತ್ಯಗಾರ್ತಿ ಇವಾಗ? ಈಗ ತುಂಬ ಜನ ಕೆಲಸ ಮಾಡ್ಕೊಂಡು, ಹಿಂದೆ ಈ ಕಾನ್ಸೆಪ್ಟ್ ಇರಲಿಲ್ಲ. ಕಲೆ ಬಗ್ಗೆ ತುಂಬ ಅವೇರ್ನೆಸ್ ಬಂದ್ಬಿಟ್ಟಿದೆ ಈ ಸೋಷಿಯಲ್ ಮೀಡಿಯಾಯಿಂದ. ತುಂಬ ಜನ ಅಸೋಸಿಯೇಟೆಡ್ಗೆ ಫೋಟೋಗ್ರಫಿಲಿ ತೊಗೊಳ್ತಾರೆ, ಕೆಲವ್ರು ಕೆಲಸ ಮಾಡ್ತಾರೆ, ಪಾರ್ಟ್ ಟೈಮ್ ಕಂಪ್ಯೂಟರ್ ಕೆಲಸ ಮಾಡಿ ಇದನ್ನು ತೊಗೊಳ್ತಾರೆ. ಈಗ ಆಪರ್ಚುನಿಟೀಸು ತುಂಬ ಅವಕಾಶ ಇದೆ ಅನಿಸುತ್ತೆ. ಅಂದರೆ ಹಂಗರ್ ಇರೋನ್ಗೆ, ಈಗ ಮುಂಚೆ ಹೇಳೋರು ಬಾಂಬೆಯಲ್ಲಿ ಯು ಕ್ಯಾನ್ ಕಮ್ ಆ್ಯಂಡ್ ಬಿಕಮ್ ಅ ಮಿಲಿಯನರ್ ಅಂತ. ನನಗನ್ಸುತ್ತೆ ಈಗ ವರ್ಲ್ಡಲ್ಲಿ ಎಲ್ಲನೂ ಈ ಇಂಟರ್ನೆಟ್ಟಿಂದ ಸ್ವಲ್ಪ ಬುದ್ಧಿ, ಕಮಿಟ್ಮೆಂಟು, ಕ್ರಿಯೇಟಿವಿಟಿ, ಶ್ರದ್ಧೆ, ಅಫ್ಕೋರ್ಸ್ ಕಂಟಿನ್ಯೂಸ್ ವರ್ಕ್ ಮಾಡೋ ಕೆಪಾಸಿಟಿ ಇದ್ದರೆ ಎನಿವೇರ್ ಯು ಕ್ಯಾನ್ ಸರ್ವೈವ್. ಎಕ್ಸಲೆನ್ಸ್ ಇರಬೇಕು. ಐ ಥಿಂಕ್ ಯು ಕ್ಯಾನ್ ಸರ್ವೈವ್. ಇವಾಗ ಅವ್ರದ್ದೇ ಬ್ಯೂಟಿಫುಲಿ ಎಷ್ಟೋ ಜನ ಇಂಟರ್ನೆಟ್ಟಿಂದನೂ ಎಷ್ಟೋ ಬೆಳೆದ್ಬಿಟ್ಟಿದ್ದಾರೆ. ಈ ಕೊರೋನಾ ಟೈಮಲ್ಲಂತೂ ಆನ್ಲೈನ್ ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಆಗೋಯ್ತು. ತುಂಬಾನೇ. ಕೆಲವು ಒಳ್ಳೇದು ಆಗಿದೆ ಅದರಿಂದ, ಕೆಲವು ಬಟ್ ಪಾರ್ಟ್ ಆಫ್ ಲೈಫ್ ಅಲ್ವಾ, ಅದು ಕಲಿಯುಗ ಅಂತಾರೆ. ಬಟ್ ಎಷ್ಟೋ ಸರಿ ಅನ್ಸಲ್ವಾ, ನೀವು ಬೇರೆ ಕಡೆ ಹೋದಾಗ ಡ್ಯಾನ್ಸಸ್ ಅವ್ರು ಕೊಡುವಂಥ, ಅವ್ರು ನಿಮ್ಮನ್ನ ದೇವ್ರ ಥರ ನೋಡ್ತಿರ್ತಾರೆ, ನಮ್ಮಲ್ಲಿ ಈ ಥರ ನಮ್ಮನ್ನು ಟ್ರೀಟೇ ಮಾಡಲ್ವಲ್ಲ, ಹಂಗಾಗಬೇಕು ಅಂತ ಅನ್ಸುತ್ತೆ. ಯಾವಾಗಲೂ ಕಾಡಿದೆಯಾ ಇದು? ಖಂಡಿತ ಅನಿಸಿದೆ. ಯಾಕೆಂದರೆ ಒಂದೊಂದ್ಸತಿ ನನಗೆ ಎಲ್ಲಿ ಕಮ್ಮಿ ಇದೆಯೋ ಆರ್ಟ್, ಅಲ್ಲಿ ಅದ್ರ ಬಗ್ಗೆ ಗೌರವ ಜಾಸ್ತಿ. ದಟ್ಸ್ ಹಂಗರ್. ಸ್ಕ್ಯಾರ್ಸಿಟಿಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ದೇರ್ಸ್ ಈಗಂತೂ ಹೇಗಾಗಿದೆ ಅಂದರೆ ಟ್ರಾವೆಲ್ ಪ್ರಾಬ್ಲಮಿಂದ ಒಬ್ರನ್ನೊಬ್ರನ್ನು ಹೋಗಿ ನೋಡೋಕ್ಕೂ, ಅಯ್ಯೋ ಅಷ್ಟು ದೂರ ಟ್ರಾವೆಲ್ ಮಾಡಬೇಕು, ಟ್ರಾವೆಲಿಂಗ್ ಇಷ್ಟು 2 hours ಆಗುತ್ತೆ, ಟ್ರಾಫಿಕ್ ಇಷ್ಟಿದೆ ಅನಿಸುತ್ತೆ. ಮತ್ತು ಇನ್ನೊಂದು ಟೇಕಿಂಗ್ ಫಾರ್ ಗ್ರಾಂಟೆಡ್, ಅಯ್ಯೋ ಇವ್ರು ನಮ್ಮವ್ರು ತಾನೇ ನಾಳೆ ಹೋಗೋಣ ಅಂತ. ಎಲ್ಲಿ ಸ್ಕ್ಯಾರ್ಸಿಟಿ ಇದೆಯೋ ನೋಡಿ, ಅಲ್ಲಿ ಜನ ಕಾಯ್ಕೊಂಡಿರ್ತಾರೆ ನೋಡೋಕ್ಕೆ. ಲೆಸ್ ಜಜ್ಮೆಂಟಲ್. ಇಲ್ಲಿ ತುಂಬ ಜಜ್ಮೆಂಟಲ್ ಇದ್ದಾರೆ, ಅವರವರೇ ಏನೇನೋ ಅಂದ್ಕೊಂಡ್ಬಿಡ್ತಾರೆ. ಸಮ್ಟೈಮ್ಸ್ ಇಟ್ಸ್ ಬಿಕಮ್ ಟೂ ಮಚ್. ಯಾವುದಾದ್ರೂ ಚೇಂಜಸ್ ಮಾಡಬೇಕು ನಿಮ್ಗೆ ಅನಿಸಿತ್ತು? ಬಿಕಾಸ್ ನೀವು ಸರ್ಕಾರದ ಜೊತೆ ಕೆಲಸ ಮಾಡಿದವರು, ಸೆಂಟ್ರಲ್ ಕೂಡ ಸಂಗೀತ ನೃತ್ಯ ಅಕಾಡೆಮಿ ಚೇರ್ಪರ್ಸನ್ ಆಗಿದ್ದವರು, ಅವಾಗ ಏನಾದ್ರು ರಿಮಾರ್ಕಬಲ್ ಏನಾದ್ರು ಮಾಡಿದ್ರು ವೈಜಯಂತಿ ಕಾಶಿ ಅವರು? ಖಂಡಿತ. ಏನು ಅಂತಂದರೆ, ನಾನು ವಿ ಸ್ಟಾರ್ಟೆಡ್ ಫಸ್ಟ್ ಆಫ್ ಆಲ್ ಸಂಗೀತ ನೃತ್ಯ ಅಕಾಡೆಮಿಗೆ ವೆಬ್ಸೈಟ್ ಅನ್ನೋದಿರಲಿಲ್ಲ, ಫೋಟೋಗ್ರಾಫ್ಸ್, ಒಳ್ಳೆ ಫೋಟೋಗ್ರಾಫ್ಸ್ ಇರಲಿಲ್ಲ ಆರ್ಟಿಸ್ಟು. ನನಗೆ ಡಾಕ್ಯುಮೆಂಟೇಶನ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾರು ಏನು ಮಾಡಿದ್ರು, ಯಾಕೆಂದರೆ ಲ್ಯಾಕ್ ಆಫ್ ಡಾಕ್ಯುಮೆಂಟೇಶನ್. ಈಗ ಎಷ್ಟೋ ಜನಕ್ಕೆ ಇಂಥ ಕಲಾವಿದರು ಹೇಗೆ ಕಾಣ್ತಾ ಇದ್ರು ಅಂತಲೂ ಗೊತ್ತಿಲ್ಲ, ಹೇಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಕೆಲವೆಲ್ಲ ನಾವು ವೆಬ್ಸೈಟಲ್ಲಿ ವಿ ಪುಟ್ ಅಪ್ ಲಾಟ್ ಆಫ್ ಥಿಂಗ್ಸ್. ಅದ್ರ ಜೊತೆಗೆ ವಿ ಡಿಡ್ ಮೆನಿ ನ್ಯಾಷನಲ್ ಫೆಸ್ಟಿವಲ್ಸ್. ನನಗೇನು ಅಂದರೆ, ಕರ್ನಾಟಕದವ್ರಿಗೆ ಡೆಫಿನೆಟ್ಲಿ ನಾವು ಆಪರ್ಚುನಿಟಿ ಕೊಡಬೇಕು. ಆದರೆ ಆ ಕರ್ನಾಟಕದವರು ನಾವು ಯಾವ ಸ್ಟೇಟಲ್ಲಿ ಇದ್ದೀವಿ, ನಾವು ಯಾವ ಲೆವೆಲಲ್ಲಿದ್ದೀವಿ ಅಂತ ಗೊತ್ತಾಗೋಕ್ಕೆ ಒಳ್ಳೆ ಕಲಾವಿದರು ನೋಡಬೇಕು ಅವರು. ಅವಾಗ ಅವ್ರಿಗೆ ನಾನು ಅಲ್ಲಿ ಬೆಳಿಬೇಕು, ಆ ರೀತಿ ಬೆಳಿಬೇಕು. ಈಗ ನಾವು ಮಂಡೂಕ ಹಂಗಾಗಬಾರ್ದು ನೋಡಿ, ಕೂಪ ಆಗ್ಬಾರ್ದು. ನಾನು ಮಾಡೋದೇ ಚಂದ, ನಾನು ಮಾಡೋದೇ ಎಲ್ಲ ಅಂತ ನಾವು ಯಾವತ್ತೂ ಅನ್ಕೊಬಾರ್ದು. ವೆನ್ ವಿ ಆರ್ ಎಕ್ಸ್ಪೋಸ್ಡ್ ಟು ಬ್ರಿಲಿಯನ್ಸ್, ವಿ ವಿಲ್ ಆಲ್ವೇಸ್ ಬಿ ದೇರ್. ಸೊ ಈ ರೀತಿ ನನಗೆ. ಆಮೇಲೆ ಈಗ ಅವರೆಲ್ಲ ನಮ್ಮನ್ನ ಕರಿಬೇಕು ಅಂದರೂ ನಾವು ಅವ್ರನ್ನ ಕರೆದ್ರೆ ತಾನೇ ಅವ್ರು ನಮ್ಮನ್ನ ಕರೆಯೋದು. ಆ ಉದ್ದೇಶ ಇಟ್ಕೊಂಡು ನಾವು ಕೆಲವು ನ್ಯಾಷನಲ್ ಲೆವೆಲ್ ಫೆಸ್ಟಿವಲ್ಸ್, ವರ್ಕ್ಶಾಪ್ಸ್, ಯಾಕೆಂದರೆ ಒಂದು ನೋಡಿ ಕಲಿಯೋದು, ಒಂದು ಕಲಿತು ಕಲಿಯೋದು, ಆ ರೀತಿ ಆಹ್ವಾನ ಮಾಡಿ ನಾವು ಮಂಗಳೂರು ಹತ್ರ ಒಂದು ಇದರಲ್ಲಿ ಎಲ್ಲ ಪ್ರಕಾರಗಳನ್ನೂ ಇಟ್ಕೊಂಡು ವರ್ಕ್ಶಾಪ್ ಮಾಡಿದ್ವಿ, ಒಂದು ವಾರದ್ದು. ಸೊ ಅದರಿಂದ ಪ್ರತಿ ಆರ್ಟ್ ಫಾರ್ಮಿಂದ ಹೇಗೆ ನಾವೇನು, ಯಾಕೆಂದರೆ ನಾನು ಡಾನ್ಸರ್, ಒಳ್ಳೆ ಡಾನ್ಸರ್ ಆಗಬೇಕು ಅಂದರೆ ಸಂಗೀತ ಗೊತ್ತಿರಬೇಕು, ಸ್ಕಲ್ಪ್ಚರ್ ಬಗ್ಗೆ ಗೊತ್ತಿರಬೇಕು, ಮೃದಂಗದ ಬಗ್ಗೆ ಗೊತ್ತಿರಬೇಕು, ಇವೆಲ್ಲ ಗೊತ್ತಿರಬೇಕು. ಸೊ ಇಂಟರ್ ರಿಲೇಟೆಡ್ ಈ ರೀತಿಯೆಲ್ಲ ನಾವು ಫ್ರೀ ತರಬೇತಿ ಒಂದು ವಾರ ಮಾಡಿದ್ವಿ. ಮತ್ತು ಪ್ರತಿ ಜಿಲ್ಲೆಯಲ್ಲಿ
ಈಗ ನಮ್ಮ ಎಲ್ಲ ಸಂಗೀತ ನೃತ್ಯ ಅಕಾಡೆಮಿ ಕೆಳಗೆ ಹರಿಕತೆ ಬರುತ್ತೆ, ಗಮಕ ಬರುತ್ತೆ, ಹಿಂದೂಸ್ತಾನಿ, ಕರ್ನಾಟಿಕ್ಕು ಎಲ್ಲ ಕಲೆಗಳಲ್ಲೂ ಉತ್ಸವ ಮಾಡೋದ್ರ ಜೊತೆ ಐ ಬಿಲೀವ್ಡ್ ಇನ್ ಕಾರ್ಯಾಗಾರ. ಓಕೆ, ಹಾಂ, ನೈಸ್. ನಾವೊಂದು ಸಿ ಡಿ ಮಾಡಿದ್ವಿ ಆ್ಯಕ್ಚುಲಿ, ಜ್ಞಾನಪೀಠ. ನನಗೊಂದ್ಸತಿ ಅನಿಸಿತ್ತು, ನಾವು ಪ್ರತಿ ಸತಿ ಡಾನ್ಸರ್ಸು ಬರೀ ತಮಿಳು, ತೆಲುಗು ಈ ಹಾಡುಗಳನ್ನೇ ಮಾಡ್ತಾ ಇರ್ತೀವಿ. ಅಪರೂಪಕ್ಕೆ ನಾವು ಪುರಂದರ ದಾಸರ ಕೃತಿಗಳನ್ನ ತಗೊತೀವಿ. ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಒಳ್ಳೊಳ್ಳೆ ರಚನೆ ಮಾಡಿದ್ದಾರೆ. ನಾವಂಥ ರಚನೆ ಸಿ ಡಿ ಮಾಡಿದ್ರೆ ತುಂಬ ಕಲಾವಿದರಿಗೆ ಡಾನ್ಸ್ ಇಫ್ ಯು ವಾಂಟ್ ನಿಮ್ಮ ಒಂದು ಒಳ್ಳೆ ಹೆಣ್ಮಗಳು ನಮ್ಮ ಮನೆ ನಡೆಸಬೇಕು ಅಂದರೆ ಎಲ್ಲ ಕಲೆ ಗೊತ್ತಿರಬೇಕು. ನಮ್ಮ ನೃತ್ಯದ ನೋಡಿ, ಹಿಂದಿನ ರಚನೆಗಳಲ್ಲಿ, ಸಾಹಿತ್ಯ ರಚನೆಯಲ್ಲಿ ಒಂದು ರಂಗೋಲೆ ಬರೆಯೋದಿಂದ ಹಿಡಿದು ಅಂತ ಇಟ್ಸ್ ಅ ಸ್ಮಾಲ್ ಥಿಂಗ್. ದೇವ್ರ ಪೂಜೆ ಮಾಡೋ ಸನ್ನಿವೇಶಗಳು, ಮಜ್ಜಿಗೆ ಕಡಿಯೋ ಸನ್ನಿವೇಶ, ಕೃಷ್ಣನ ಒಂದು ಪ್ರೀತಿಯಿಂದ ಅರ್ಪಿಸೋ ಸನ್ನಿವೇಶ, ಈ ಪದಂ ಜಾವಳಿಗಳಲ್ಲಿ ಪ್ರೀತಿ, ಗಂಡನ ಹೇಗೆ ಪ್ರೀತಿಸ್ಬೇಕು, ಗಂಡನ ಮೇಲೆ ಕೋಪ ಹೇಗೆ ಮಾಡ್ಕೊಬೇಕು ಅಂದರೆ ಲೈಫ್ಗೆ ಬರೋ ಕಂಪ್ಲೀಟ್ ಪಿಕ್ಚರ್. ಅದು ನಾವು ಲೋಕಧರ್ಮಿ ಅಂತೀವಿ. ಲೋಕಧರ್ಮಿ ದಿನದ ನಡೆಯೋ ದಿವಸದ ಒಂದು ಇನ್ಸಿಡೆಂಟ್ಗಳಾದರೂ ನೃತ್ಯದಲ್ಲಿ ನಾಟ್ಯಧರ್ಮಿಯ ಪ್ರಕಾರ ಸ್ಟೈಲೈಸ್ಡ್ ಸಜೆಸ್ಟಿವ್ ವೇ ಮಾಡ್ತೀವಿ. ದಟ್ ಟೀಚಸ್ ಲೈಫ್. ಆಮೇಲೆ ಒಂದು ಹಾಡಲ್ಲಿ ತುಂಬ ಇಂಪಾರ್ಟೆಂಟ್, ನೀನು ಈಗ ನಾನು ಊರ್ವಶಿ ಆಗಿರ್ತೀನಿ, ಶಾಪ ಆದ ಕೂಡಲೇ ನಾನು ಭೂಲೋಕಕ್ಕೆ ಬರ್ತೀನಿ. ಇಲ್ಲಿ ಒಂದು ಸಾಮಾನ್ಯ ಸ್ತ್ರೀಯಾಗಿ ಡಾನ್ಸ್ ಹೇಳ್ಕೊಡ್ತೀನಿ. ಎಷ್ಟೊಂದು ವೇರಿಯೇಷನ್ಸ್. ಶರ್ಮಿಶ್ ನಾನು ಮಾಡಿದಾಗ ಐ ನೋ ಹೌ ಟು ಬಿ ಅ ಕ್ವೀನ್, ಐ ನೋ ಹೌ ಟು ಬಿ ಅ ದಾಸಿ.
ಈ ಲೈಫಿನ ಡಿಫ್ರೆಂಟ್ ಸಿಚುಯೇಷನ್ಸ್ ಹ್ಯಾಂಡಲ್ ಮಾಡ್ಬೋದು. ನಾವು ಅದನ್ನು ಕಲ್ತ್ರೆ ಎಮೋಷ್ನಲ್ ಆಗಿ ಇನ್ವಾಲ್ವ್ ಆಗಿ ಯು ವುಡ್ ಆಲ್ರೆಡಿ ಸೀನ್ ಇಟ್ ಆನ್ ಸ್ಟೇಜ್. ಆ ಸಿಚುಯೇಷನ್ ಬಂದಾಗ ಬಹುಶಃ ಯು ಕ್ಯಾನ್ ಬ್ಯಾಲೆನ್ಸ್ ಇಟ್. ಒಂದು ತಾಯಿಯಾಗಿ ನಾವು ಯಶೋದೆಯಾಗಿ ಮಾಡಿರ್ತೀವಿ, ಕೃಷ್ಣನಾಗಿ ಮಾಡ್ತೀವಿ. ಆ ವಯಸ್ಸಿನ ಒಂದು ವ್ಯತ್ಯಾಸ, ಆಲ್ ದ ರೋಲ್ಸ್ ಎಕ್ಸ್ಪೀರಿಯನ್ಸ್, ನಾಯಕ ಅವಸ್ಥಾ ಅಂದರೆ ಒಂದು ಖಂಡಿತ ನಾಯಕ ಇರ್ಬೋದು, ಒಂದು ವಾಸಿಕ ಸಜ್ಜಕ, ಎಲ್ಲ ಜೀವನಕ್ಕೆ ಹತ್ರ ಆದ ಎಲ್ಲ ಪಾತ್ರಗಳನ್ನ ಮಾಡಿ ಇನ್ವಾಲ್ವ್ಮೆಂಟ್ ಮಾಡಿ ಆ ಕ್ಷಣದಲ್ಲಿ ಇನ್ನೊಂದು ಪಾತ್ರ ಮಾಡೋದು, ಚೇಂಜ್ ಆಫ್ ರೋಲ್ ಅಷ್ಟೇ ಚೆನ್ನಾಗಿ ಮಾಡಬೇಕು. ಅಂದರೆ ಈ ಲೈಫ್ನ ಚಾಲೆಂಜಸ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು, ಹೇಗೆಲ್ಲ. ಈಗ ನೀವು ಮಿಕ್ಸಿ ಇದೆ, ಆಯ್ತು, ಮಜ್ಜಿಗೆ ಕಡ್ದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಬಟ್ ಡಾನ್ಸಿಂದ ಆದರೂ ಆ್ಯಕ್ಷನ್ ಮಾಡಿ ಕಲಿತೀವಿ. ಹೂ ಕಟ್ಟದ್ದು ಎಷ್ಟು ಜನಕ್ಕೆ ಬರುತ್ತೀಗ? ಓಕೆ. ಬಟ್ ನೃತ್ಯದಲ್ಲಿ ಹೂ ಕಟ್ಟದ್ದು ಹೇಗೆ ಅಂತ ನಾವು ಮೈಂಡ್ ಮಾಡಿರ್ತೀವಿ. ಸೊ ಐ ಥಿಂಕ್ ಸಟಲ್ ಥಿಂಗ್ಸ್ ಇಂದ ಹಿಡಿದು ಈ ದೊಡ್ಡ ಪಾತ್ರದಿಂದ ಪಾತ್ರಕ್ಕೆ ಪ್ರವೇಶ ಮಾಡೋದ್ರಿಂದ ಲೈಫ್ನಲ್ಲಿ ಟೈಮ್ ಬ್ಯಾಲೆನ್ಸ್ ಅಷ್ಟೇ 5-6 ಬಗ್ಗೆ ಕಾನ್ಸಂಟ್ರೇಟ್, ಮಲ್ಟಿ ಟಾಸ್ಕಿಂಗ್, ಟೈಮ್ ಮ್ಯಾನೇಜ್ಮೆಂಟ್, ಎಮೋಷ್ನಲ್ ಮ್ಯಾನೇಜ್ಮೆಂಟ್, ಇದೆಲ್ಲ ಕಲಿತಾಗ ಜೊತೆಗೆ ಮೆಸೇಜಸ್. ಈಗ ನನಗೆ ಅಮೃತ ಮಥನ ಆ ಎಪಿಸೋಡ್ ಮಾಡಿದ್ರೆ ಇವತ್ತಿಗೂ ಹೊಸ ಮೆಸೇಜ್ ಕೊಡ್ತಾನೆ ಇರುತ್ತೆ. ಮನಸ್ಸು ಇಟ್ ಈಸ್, ನಾವು ಏನು ಹಾಕ್ತೀವಿ, ಯಾವ ರೀತಿ ಅದನ್ನು ಕಡಿತೀವಿ, ಹೇಗೆ ಮಂಥನ ಮಾಡ್ತೀವಿ. ಇದು ಕ್ಷೀರಸಾಗರ ಮಥನ ನೃತ್ಯ ರೂಪಕದಿಂದ ಕಲ್ತಿದ್ದು ನಾನು. ನೀವು ಎಷ್ಟು ಅನುಭವಿಸ್ತೀರ ನೋಡಿ ಯಪ್ಪ. ಇವತ್ತಿಗೂ ಅದೆಷ್ಟು ಮೆಸೇಜ್ ಕೊಡುತ್ತೆ. ಅಮೃತ ಅಂದರೆ ಏನು? ನಾವು ಯಾವ ಅಮೃತನೂ ನೋಡಿಲ್ಲ. ನನ್ನ ಕೆಲಸದ ಮೂಲಕ ನಾನಲ್ಲಿ ಐ ಬಿಕಮ್ ಎಟರ್ನಲ್. ಈ ಕಡೆ ರಾಕ್ಷಸರು, ದೇವತೆಗಳು ಇಬ್ಬರು ಕಡ್ದಿದ್ದು ಎಲ್ಲ ಕಣ್ಮುಂದೆ ಬಂದ್ಬಿಡುತ್ತೆ. ಇವತ್ತು ನಾವು ಎಷ್ಟೋ ಒಳ್ಳೆ ಆಲೋಚನೆ ಇಟ್ಕೊಂಡಿರೋರ ಜೊತೆ ಲೆಸ್ ಥಾಟ್ಫುಲ್ ಅವ್ರ ಮಧ್ಯೆ ನಾವು ನಡೆದು ನಾವು ಸಂಘರ್ಷಣ ಆಗ್ತಾನೆ ಇರುತ್ತೆ ಮನಸ್ಸಿನಲ್ಲಿ. ಆ ಮನಸ್ಸಿನ ಪಾಸಿಟಿವಿಟಿ ಇದೆಲ್ಲ ಡಾನ್ಸ್ ಮೆಸೇಜಸ್, ಕಥೆ ಮೂಲಕ ಅಲ್ವಾ? ಸೊ ಇದೆಲ್ಲ ನಾವು ಪಾತ್ರಗಳು ಮಾಡಿದಾಗ ಅಥವಾ ಬಸವಣ್ಣನ ವಚನ ತಗೊಂಡಾಗ ಅದರಲ್ಲಿ ಬರೋ ಸರಳತೆ, ಆ ಸಾಹಿತ್ಯದ ಮೂಲಕ ನಾವು ಅದೇ 100 ಸತಿ ಮಾಡಿದಾಗ ಪ್ರತಿ ಸತಿ ಮಾಡಿದಾಗ ಒಂದು ಒಳ್ಳೆ ಥಾಟ್ ಬಂದಿರುತ್ತೆ. ಸೊ ಇಟ್ ಟ್ರಾನ್ಸ್ಫಾರ್ಮ್ಸ್ ಯುವರ್ ಪರ್ಸ್ನಾಲಿಟಿ. ಐ ಥಿಂಕ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಡಾನ್ಸರ್ ಕ್ಯಾನ್ ಬಿ ವೆರಿ ಗುಡ್ ಹ್ಯೂಮನ್ ಆ್ಯಂಡ್ ಪ್ಲೇ ಆಲ್ ಹರ್ ರೋಲ್ಸ್. ತಾಯಿಯಾಗಿ, ಒಂದು ಮಂತ್ರಿಯಾಗಿ, ಅಥವಾ ಒಂದು ಮಗುವಾಗಿ ಮನಸ್ಸನ್ನ ಹೇಗೆ ಇಟ್ಕೊಬೇಕು. ನನಗೆ ಖುಷಿ ಏನಪ್ಪ ಅಂದರೆ, ನಿಮ್ಮ ವೈಫ್ ಡಾನ್ಸರಾ? ಇಲ್ಲ, ನನ್ನ ಮಗಳು. ಒಂದು 3 ಡೆಕೆಡ್ಸ್ ಇಂದ ನೃತ್ಯ ಕಲಾವಿದರನ್ನ ಮತ್ತು ನೃತ್ಯಗಾರ್ತಿಯರ ಜೊತೆ ನನ್ನ ಒಡನಾಟ ಇದ್ದೇ ಇದೆ, ಆಸ್ ಯು ನೋ, ನೃತ್ಯ ಗುರುಗಳ ಜೊತೆ. ಬಟ್ ನನ್ನ ಮಗಳು ನನಗೆ ಹತ್ತಿರದಿಂದ ಎಕ್ಸಾಂಪಲ್. ಅಂದರೆ ಮೆಚುರಿಟಿಲಿ ಹೆಂಗೆ ಮಾತಾಡ್ತಾಳೆ, ಹೆಂಗೆ ಬಿಹೇವ್ ಮಾಡ್ತಾಳೆ. ಅವಳು ಜೂನಿಯರ್ ಮುಗಿಸಿ ಸೀನಿಯರ್ಲಿ ಇದ್ದಾಳೆ ಈಗ. ಆ್ಯಂಡ್ ಐ ಫೆಲ್ಟ್ ಲೈಕ್ ಓಕೆ, ಇದೆಲ್ಲ ಭಾಳ ಇಂಪಾರ್ಟೆಂಟ್. ನೀವು ಹೇಳ್ತಿರ್ಬೇಕಾದ್ರೆ ಯಾಕೆ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ ನಾನು. ಆದರೆ ಕೆಲವು ಸತಿ ನಾವು ಬರೀ ಪರ್ಫಾರ್ಮೆನ್ಸ್ ಮಾಡಿ ಹೆಸರು ಮಾಡಬೇಕು ಅಂತ ಆಲೋಚನೆ ಬರುತ್ತೆ. ಪರ್ಫಾರ್ಮೆನ್ಸ್ ಸಿಗದೇ ಇರ್ಬೋದು. ಓಕೆ, ಅದನ್ನು ನಾವು ಆ ಟೈಮಲ್ಲಿ, ಅದಕ್ಕೆ ಎಷ್ಟೋ ಜನ ರಂಗಪ್ರವೇಶ ಮಾಡೋದು ಅವಕಾಶ ಸಿಗ್ತಾ ಇದೆ. ಬಟ್ ನೀವಿರೋ ಕ್ಷೇತ್ರದಲ್ಲಿ ಅನಿಸುತ್ತೆ ಕೆಲವು ಹಬ್ಬಗಳಲ್ಲಿ, ದೇವಸ್ಥಾನಗಳಲ್ಲಿ ಮಾಡಿಸೋದು, ಎಷ್ಟೋ ಜನರ ಭಕ್ತರು ಬಂದಿರ್ತಾರೆ, ಭಕ್ತಾದಿಗಳು, ಅವ್ರು ನೋಡಿ ಅದು ಮಾಡೋದ್ರಿಂದ ಒಂದು ಅವಕಾಶ ಕೊಟ್ಟಂಗೂ ಆಗತ್ತೆ ಮಕ್ಕಳಿಗೆ. ಟೆಂಪಲ್ಸ್ ಶುಡ್ ಟೇಕ್ ದಟ್ ರೋಲ್. ಒಳ್ಳೊಳ್ಳೆ ದೇವಸ್ಥಾನಗಳು ಈ ಎಷ್ಟು ಪೂಜೆ ಡಾನ್ಸು ಒಂದು ಯಜ್ಞಾನೇ, ನಮ್ಮಷ್ಟು 5 ಸೆನ್ಸಸ್ಸು ಅಲ್ಲಿ ಹೋಗುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಎಷ್ಟೋ ಕಲಾವಿದರಿಗೆ ಅವಕಾಶ ಸಿಗದೆ ಇರೋರಿಗೆ ಒಳ್ಳೆಯ ಆಪರ್ಚುನಿಟಿ ಸಿಗುತ್ತೆ, ಅವರಲ್ಲಿ ಆ ಉತ್ಸಾಹ ಉಳಿಯುತ್ತೆ ಅಂತ ನಂಗೆ ಅನ್ಸುತ್ತೆ. ನಿಮ್ಮ ಮಗಳಿಗೆ ಒಳ್ಳೆ, ಐ ಹೋಪ್ ಯು ಎನ್ಕರೇಜ್ ಹರ್ ಆ್ಯಂಡ್ ಶಿ ಗೆಟ್ಸ್ ಫರ್ದರ್ ಆಪರ್ಚುನಿಟೀಸ್. ಏನು ಡ್ರೀಮ್ ಇದೆ ನನಗೆ? ವಾಟ್ ಎವರ್ ಶಾರ್ಟ್ ಕಮಿಂಗ್ಸ್ ಲಾಂಗ್ ಕಮಿಂಗ್ಸ್ ಗೊತ್ತಿಲ್ಲ, ಬಟ್ ಏನು ಡ್ರೀಮ್ ಈಗಲೂ? ಇನ್ನೇನು ಆಗಬೇಕು ಅನ್ನೋದಿದೆಯಾ? ನಾನು ಪರ್ಫಾರ್ಮೆನ್ಸ್ ಮಾಡಿ ಐ ವಾಂಟ್ ಟು ಬಿಕಮ್ ಅ ಪರ್ಫಾರ್ಮರ್ಗಿಂತ ಐ ಆಮ್ ವೆರಿ ಪ್ರಾಕ್ಟಿಕಲ್. ಇವತ್ತಿನ ಕಾಲಕ್ಕೆ ಪೀಪಲ್ ವಾಂಟ್ ಯಂಗ್ ಡಾನ್ಸರ್ಸ್. ವೆರಿ ರೇರ್ಲಿ ದೇ ವಾಂಟ್ ಟು ಸಿ ಎಕ್ಸ್ಪೀರಿಯನ್ಸ್ಡ್. ಆಡಿಯನ್ಸಲ್ಲೂ ಅಷ್ಟೇ, ನಮ್ಮ ಕಲೆ ನೋಡೋಕ್ಕೆ ಬರೋರು ಎಕ್ಸ್ಪೀರಿಯನ್ಸ್ಡ್ ಅಂದರೆ 45 ವರ್ಷ ಆದವ್ರೆ. ಯಂಗ್ಸ್ಟರ್ಸ್ ತುಂಬ ಬರೋಲ್ಲ ಕಲೆ ನೋಡೋಕ್ಕೆ. ಇದ್ದರೆ ಒಂದು 4-5 ಫ್ರೆಂಡ್ಸ್ ಬರ್ತಾರೆ. ಮಿಡಲ್ ಏಜ್ಡ್
ಆದರೂ ನಾವೇ ಮಾಡ್ತಾ ಇದ್ರೆ ನಮ್ಮಲ್ಲಿ ನೆಕ್ಸ್ಟ್ ಲೆವೆಲ್ನ ಯಾವಾಗ ನಾವು ಪುಷ್ ಮಾಡೋದು? ಪಾಯಿಂಟ್ ಟೇಕನ್. ಸೊ ನಾವು ನಮ್ಮ ಲಿಮಿಟೇಷನ್ಸ್, ನಮ್ಮ ಎಕ್ಸ್ಪೀರಿಯನ್ಸಸ್ನ ವರ್ಕ್ಶಾಪ್ ಮೂಲಕ, ಟೀಚಿಂಗ್ ಮೂಲಕ, ಇನ್ಸ್ಟಿಟ್ಯೂಷನಲ್ ಬಿಲ್ಡಿಂಗ್ ಮೂಲಕ, ಎಕ್ಸ್ಪರ್ಟ್ ಟಾಕ್ಸ್ ಅದನ್ನು ಇಟ್ಕೊಂಡು ನನಗನ್ಸುತ್ತೆ ವಿ ಹ್ಯಾವ್ ಟು ಜನರೇಟ್ ಗುಡ್ ಆರ್ಟಿಸ್ಟ್ ವಿತ್ ವ್ಯಾಲ್ಯೂಸ್. ನೈಸ್. ಈಗ ನನಗಿರೋ ಒಂದು ವಿಷನ್ ಅಂದರೆ ಕೂಚುಪುಡಿ ಕರ್ನಾಟಕದ ಕಲೆ ಸಹ. ಯಾಕೆಂದರೆ ನೋಡಿ, ಹಿಂದಿನ ಕಾಲದಲ್ಲಿ ಆಂಧ್ರ, ಕರ್ನಾಟಕ, ಈಗಲೂ ಇದ್ದಾರೆ, ಬಟ್ ಬೆರಳೆಣಿಕೆಯವರು ಮಾತ್ರ ಇದ್ದಾರೆ. ತುಂಬ ಕಡೆ ಹೌದು, ಕರೆಕ್ಟ್. ಭರತನಾಟ್ಯ, ಕಥಕ್ಕು ಥರ ಹೌದು. ಇನ್ನು ಕೂಚುಪುಡಿ ಅಷ್ಟು ಹೆಸರು ಕರ್ನಾಟಕದಲ್ಲಿ ಇಲ್ಲ. ಆ ರೀತಿ ಆದರೆ ಪ್ರೌಡ್. ಇಲ್ಲಿ ನಮ್ಮ ಸರ್ಕಾರ ಒಂದು ಈ ನೃತ್ಯ ಎಕ್ಸಾಮ್ಸ್ ಎಲ್ಲ ಮಾಡಿ ಟೆಕ್ಸ್ಟ್ ಬುಕ್ಸ್ ಬಂದಿರೋದು ಬೇರೆ ಯಾವ ನಾಡಲ್ಲೂ ಆಗಿಲ್ಲ, ಬೇರೆ ಯಾವ ರಾಜ್ಯದಲ್ಲೂ ಆಗಿಲ್ಲ. ವಿ ಆರ್ ದ ಓನ್ಲಿ ಒನ್ ಹೂ ಗಾಟ್ ಔಟ್ ಟೆಕ್ಸ್ಟ್ ಬುಕ್ಸ್. ಇಷ್ಟು ಎಕ್ಸಾಮ್ಸ್ ಈ ರೀತಿ ಮಾಡ್ತಾ ಇರೋದು, ಐ ಆಮ್ ವೆರಿ ಪ್ರೌಡ್ ಆಫ್ ದಟ್. ಇದರಿಂದ ಒಂದು ಯಾವಾಗಲೂ ನಮಗೆ ನಮ್ಮ ಸ್ಟೇಟ್ ಬಗ್ಗೆ ವಿ ಶುಡ್ ಬಿ ಪ್ರೌಡ್, ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸ್ಟೇಟ್. ಐ ಲವ್ ಮೈ ಸ್ಟೇಟ್. ಅದೇ ನನಗೊಂದು ತಳಪಾಯಿ ಕೊಟ್ಟಿರೋದು. ಸೊ ನನಗೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಬೀಂಗ್ ಅ ಕನ್ನಡಿಗ, ಆ್ಯಂಡ್ ಐ ಲವ್ ಕರ್ನಾಟಕ.